ಬೆಂಗಳೂರು ಟೌನ್ ಹಾಲ್ ಮುಂದೆ ಎಸ್ಎಫ್ಐ ಬೃಹತ್ ಪ್ರತಿಭಟನೆ. ಪೊಲೀಸರಿಂದ ಎಸ್ಎಫ್ಐ ಕಾರ್ಯಕರ್ತರ ಪ್ರತಿಭಟನೆ. ದಿನಾಂಕ 1/6/2026 ಬೆಂಗಳೂರಿನ ಟೌನ್ ಹಾಲ್ ಮುಂದೆ ನೀಟ್ ಪರೀಕ್ಷೆ ರದ್ದುಪಡಿಸಲು ಒತ್ತಾಯಿಸಿ ಮತ್ತು ರಾಜ್ಯಗಳಿಗೆ ವೈದ್ಯಕೀಯ ಸೀಟ್ಗಳನ್ನು ಆಯ್ಕೆ ಮಾಡಲು ಅಧೀನಕ್ಕೆ ಕೊಡಲು ಒತ್ತಾಯಿಸಿ ಹಾಗೂ ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲು ಒತ್ತಾಯಿಸಿ ಕೇಂದ್ರ ಬಿಜೆಪಿ ಸರ್ಕಾರ ತರುವ ಶಿಕ್ಷಣ ವಿರೋಧಿ ನೀತಿಗಳ ವಿರುದ್ಧ ಟೌನ್ ಹಾಲ್ ಮುಂದೆ ಹೋರಾಟವನ್ನು ಮಾಡುವ ಈ ಸಂದರ್ಭದಲ್ಲಿ ಪೊಲೀಸರು ಎಸ್ಎಫ್ಐ ನಾಯಕರನ್ನು ಅರೆಸ್ಟ್ ಮಾಡಿದರು. ಪೊಲೀಸರು ಅರೆಸ್ಟ್ ಮಾಡಿದ ಎಸ್ಎಫ್ಐ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರಾದ ಆದರ್ಶ ಎಂ ಸಜಿ, ರಾಜ್ಯಾಧ್ಯಕ್ಷರಾದ ಶಿವಪ್ಪ ಎನ್, ಕಾರ್ಯದರ್ಶಿ ವಿಜಯಕುಮಾರ್, ಉಪಾಧ್ಯಕ್ಷರಾದ ದೊಡ್ಡ ಬಸವರಾಜ್, ಗಣೇಶ್ ರಾಥೋಡ್, ಸಹಕಾರ್ಯದರ್ಶಿ ಸುಜಾತಾ ಚಂದ್ರು, ರಾಜ್ಯ ಸಮಿತಿ ಸದಸ್ಯರಾದ ಇಮಾಂ ಬಾಲಾಜಿ ಚಳ್ಳಾರಿ, ಶಿವಾರೆಡ್ಡಿ, ಅರ್ಪಿತಾ, ರಜಿಯಾ, ಅಭಿಡಿ, ಪರಿವರ್ತನಾ, ಅನಂತರಾಜು, ಮಹಾಲಿಂಗ, ದೊಡ್ಮನಿ ಇನ್ನು ಅನೇಕರು ಉಪಸ್ಥಿತರಿದ್ದರು. मीडिया सर मीडिया हेलो कुर्सी ನಿನಗೂ ಬೇಕಾದ್ರೆ ಕೊಡ್ತೀನಿ ನಾನು, ಡೋಂಟ್ ವರಿ ಕೊಡ್ತೀನಿ. ಬೈಟ್ ಸಿಗೋದು ಇಂಪಾರ್ಟೆಂಟ್. ಸುಜಾತ ಹೇಳಿ 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 ಸುಜಾತ ಸುಜಾತ ಡೋರ್ ಕ್ಲೋಸ್ ಮಾಡಿ ಲಾಸ್ಟ್ ಬೇರೆ ಭಾಷೆ ಕಲ್ಸ ಏನಾಯ್ತು 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 ಹೇಳಿ ನೋಡಿ ಮೇಡಮ್, ಈ ಪೊಲೀಸರು ತುಂಬಾ ಅಸಭ್ಯವಾಗಿ ಬಟ್ಟೆ ಹಾಕೊಂಡು ಎಳಿತಿದ್ದಾರೆ. ನಾವು ಏನ್ ಕೇಳಕ್ ಬಂದ್ಬಿಟ್ಟು ಇವ್ರ ಮೇಲೆ ವಿರೋಧ ತೋರಿಸಿದ್ವಾ? ನಮ್ಮ ಹೋರಾಟಕ್ಕೆ ನಮ್ ಇದ್ರ ಬಗ್ಗೆ ಕೇಳ್ತಿದ್ರೆ ಇವರೆಲ್ಲ ದೌರ್ಜನ್ಯ ಮಾಡ್ತಾರೆ. ಏನ್ ಬೇಡಿಕೆ ನಿಮ್ದು? ನೀಟ್ ಎಕ್ಸಾಮ್ ಬಗ್ಗೆ ಬೇಡಿಕೆ ಇರೋದು ನಮ್ದು. ಓಕೆ, ಬಟ್ಟೆ ಹಿಡ್ಕೊಂಡು ಎಳಿತಾರೆ. ಇವ್ರ ಮೇಲೆ ನಾವು ದೌರ್ಜನ್ಯ ಮಾಡಿದೀವ? ನಮ್ಮ ಮೇಲೆ ಅಷ್ಟು ತೋರಿಸ್ತಾರೆ. ನೀಟಿ ಪರ್ಯಾಯ ಏನ್ ಕೇಳ್ತಾ ಇದ್ದೀರಿ? ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನೀಟ್ ಎಕ್ಸಾಮ್ ಬರಬೇಕು. 22 ಲಕ್ಷ ಘೋಷಣೆ ಕರ್ನಾಟಕ ಕೇಂದ್ರ ಸರ್ಕಾರ ಧಿಕ್ಕಾರ ಮಾಡ್ತಾ ಇವೆ. ದಯವಿಟ್ಟು ಸರ್ಕಾರ
Supporting the policies of the BJP. Why we are protesting here is that more than 22 lakh students have been affected by the NEET examination. It was cancelled. So the system of India, they are looting, they are centralizing this examination, and they are attacking the entire student community of India. Because of that, we are protesting. When we are protesting, the BJP, the Congress government is also against. They are saying that we should not protest against the BJP government. We are in doubt that who is ruling Karnataka, whether the BJP government or the Congress government. We are demanding the resignation of Dharmendra Pradhan. Proper accountability is needed. Proper investigation is needed. We need justice for the students. ವಿದ್ಯಾರ್ಥಿ ಫೆಡರೇಷನ್ ಕರ್ನಾಟಕ ರಾಜ್ಯ ಸಮಿತಿ ಈ ದಿನ ಪ್ರತಿಭಟನೆಯನ್ನು ನಡೆಸಿತು. NTA ಸಂಸ್ಥೆ ಏನು ಪರೀಕ್ಷೆಯನ್ನು ನಡೆಸುತ್ತೆ, ಆ ಒಂದು NTA ಸಂಸ್ಥೆ ರಾಷ್ಟ್ರೀಯ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಅರ್ಹತೆ ಇಲ್ಲದಂಥ ಒಂದು ಸಂಸ್ಥೆ. ಇವತ್ತು ನೀಟ್ ಪರೀಕ್ಷೆ ಪೇಪರ್ ಲೀಕನ್ನು ಮಾಡಿ ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಇವತ್ತು ಬರೆದಂಥ ಎಲ್ಲ 22 ಲಕ್ಷ ವಿದ್ಯಾರ್ಥಿಗಳ ಒಂದು ಪರೀಕ್ಷೆಯನ್ನು ಇವತ್ತು ರದ್ದುಪಡಿಸಿದ್ದಾರೆ. CET ಎಕ್ಸಾಮ್, UG CET ಎಕ್ಸಾಮನ್ನು ಕೂಡ ಕೊನೆಯ ಕ್ಷಣದಲ್ಲಿ ಇವತ್ತು ರದ್ದು ಮಾಡಿರೋದನ್ನು ನಾವು ಗಮನಿಸ್ಬೋದು. ಅದೇ ರೀತಿ CBSE ಉತ್ತರ ಪತ್ರಿಕೆಗಳನ್ನು ಕೂಡ ಇವತ್ತು ಸರಿಯಾಗಿ ಮೌಲ್ಯಮಾಪನ ಮಾಡೋಕ್ಕಾಗದೇ ಇರುವಂಥ ಒಂದು ದುರ್ಗತಿಯಲ್ಲಿರುವಂಥ NTA ಸಂಸ್ಥೆ ಇವತ್ತು ಇಡೀ ದೇಶದ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹೇಗೆ ಅದು ರೂಪಿಸುತ್ತೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿದೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ಶಿಕ್ಷಣ ಸಚಿವರಾಗಿ ಇವತ್ತು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. 2024ರಲ್ಲಿ ಇದೇ ನೀಟ್ ಪರೀಕ್ಷೆ ಸ್ಕ್ಯಾಮ್ ಆಗಿತ್ತು, ಸುಪ್ರೀಂ ಕೋರ್ಟ್ಗೂ ಕೂಡ ಪ್ರಕರಣವನ್ನು ದಾಖಲಾಗಿತ್ತು. ಅದಾದರೂ ಕೂಡ ಇವತ್ತು ಎಚ್ಚೆತ್ತುಕೊಂಡಿಲ್ಲ. UG CET ಎಕ್ಸಾಮ್ಗಳು ಸರಿಯಾಗಿ ಆಗ್ತಾ ಇಲ್ಲ, ಇವ್ಯಾಲ್ಯೂಯೇಷನ್ಗಳು ಸರಿಯಾಗ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಇವತ್ತು ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ದೇಶಾದ್ಯಂತ ಸುಮಾರು 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ? ಇದಕ್ಕೆ NTA ಇವತ್ತು ಸರಿಯಾದ ರೀತಿಯ ಪ್ರಾಣವನ್ನು ಕಳ್ಕೊಂಡಂತ, ಆತ್ಮಹತ್ಯೆ ಮಾಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಪರಿಹಾರವನ್ನು ಒದಗಿಸಬೇಕು ಮತ್ತು NTA ಸಂಸ್ಥೆಯನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ರದ್ದುಗೊಳಿಸಬೇಕು. ನೀಟ್ ಎಕ್ಸಾಮ್ ಅನ್ನು ರದ್ದುಪಡಿಸಿ ರಾಜ್ಯದಲ್ಲಿರುವಂಥ ವೈದ್ಯಕೀಯ ಸೀಟುಗಳನ್ನು ರಾಜ್ಯಕ್ಕೆ ಬಿಟ್ಕೊಡ್ಬೇಕು. ರಾಜ್ಯ ಸರ್ಕಾರಗಳು ಆಯಾ ಸೀಟುಗಳಿಗೆ ಅನುಗುಣವಾಗಿ CET ಈ ರೀತಿ ಒಂದು ಪರೀಕ್ಷೆಗಳನ್ನು ನಡೆಸಿ ಅಲ್ಲಿಯ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಅದರಿಂದ ಹೀಗೆ NTA ಸಂಸ್ಥೆಯ ಅವ್ಯವಹಾರವನ್ನು ಇವತ್ತು ವಿರೋಧಿಸಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಈ ಒಂದು ಪ್ರತಿಭಟನೆಯಲ್ಲಿ ಹಲವಾರು ವಿದ್ಯಾರ್ಥಿಗಳನ್ನು ಇವತ್ತು ಬಂಧಿಸಿದ್ದಾರೆ. ಬಂಧಿಸಿದ್ರೂ ಕೂಡ ನಾವು ವಿದ್ಯಾರ್ಥಿಗಳು ಬಗ್ಗದಿಲ್ಲ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ತೀವಿ ಎನ್ನುವಂತ ಹೇಳ್ತಾ ಈಗಿನ ವಿದ್ಯಾರ್ಥಿಗಳನ್ನು ಬಂಧಿಸಿರುವಂತಹ ರಾಜ್ಯ ಸರ್ಕಾರದ ಪೊಲೀಸರು ಇವತ್ತು ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಎರಡೂ ಇವತ್ತು ಒಂದೇ ಪಾಲಿಸಿಗಳನ್ನು ಅನುಭವಿಸ್ತಿದೆ. ಕಾಂಗ್ರೆಸ್ ಮತ್ತು BJP ಸರ್ಕಾರಕ್ಕೆ ಏನೂ ವ್ಯತ್ಯಾಸಗಳನ್ನು ಕಾಣಿಸ್ತಾ ಇಲ್ಲ. ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳನ್ನು ಕೂಡ ಇವತ್ತು ಪೊಲೀಸ್ನವ್ರನ್ನ ಛೂ ಬಿಟ್ಟು ಇವತ್ತು ಪೊಲೀಸ್ನವ್ರ ಮೂಲಕ ಇವತ್ತು ವಿದ್ಯಾರ್ಥಿಗಳ ಹೋರಾಟವನ್ನು ಒತ್ತಿಕ್ಕುವಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದೆ. ಇದಕ್ಕೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ನಾವು ಕೊಡ್ತೀವಿ. ಪೊಲೀಸರನ್ನ ಚೂ ಬಿಟ್ಟು ನೀವು ನಮ್ಮನ್ನ ಅರೆಸ್ಟ್ ಮಾಡಿಸಿರ್ಬೋದು, ಆದ್ರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಕೇಂದ್ರದ ಅನೀತಿ ಏನಿದೆ ಅದನ್ನು ವಿರೋಧಿಸಿ ನಮ್ಮ ಹೋರಾಟ ರಾಜ್ಯ ವ್ಯಾಪ್ತಿ ನಡೆಯುತ್ತೆ, ದೇಶ ವ್ಯಾಪ್ತಿ ನಡೆಯುತ್ತೆ. ಈ ಹೋರಾಟವನ್ನ ನಮ್ಮ ಜೊತೆಗೆ ಹೋರಾಟಕ್ಕೆ ಬಂದಿರತಕ್ಕಂತ SFIನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಈ ಹೋರಾಟ ಉದ್ದೇಶಿಸಿ ಅವರು ಮಾತಾಡ್ತಾರೆ, ಕೇಳೋಣ. As we know on what issue we had raised this, we started this movement. More than 22 lakh students have been affected by this NEET scam. From 2017 onwards, the BJP government is using this NEET to centralize the whole examination. So on that, 22 lakh students have been affected by that. After the cancellation of this examination, more than 6 and 7 students committed suicide.
It is not a suicide. It is because of this fault of the institution. It is a type of murder. The system, the institution of India, the Modi's government had killed 7 students, 7 NEET aspirants. So, comrade, because of that we protested. It's our duty to protest. We are not protesting for the specific government. We are protesting for the entire country, for the entire students of the country. Even though the police had arrested us, we are protesting for the daughter and children of them also. We are not protesting for ourselves. We are protesting for India. We are protesting for the entire people of this country. But what they are doing, they are brutally attacking. I am not saying that it's their fault, because they get order from the Congress government, from their chief minister, from their home minister. They get the order. My doubt is that who is ruling in Karnataka? People elected a Congress government in Karnataka, but the Congress government is taking